ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ನೆಲದ ಕರುಣೆ ದನಿ. ಸೊ ಈ ಪದ್ಯದ ಮೇಲೆ ಕೇಳುವಂತಹ 5 ಅಥವಾ 15 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವೆಲ್ಲ ಕೀ ಪಾಯಿಂಟ್ ಗಳನ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಗಳಿಸಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಪರಿಚಯವನ್ನು ಮಾಡಬೇಕಾಗುತ್ತೆ. ಸೊ ಬರೆದವ್ರು ಯಾರು, ಈ ಪದ್ಯದ ವಿಷಯ ವಸ್ತು ಏನು, ಈ ಪದ್ಯ ನಮ್ಗೆ ಏನನ್ನ ತಿಳಿಸುತ್ತೆ, ಈ 3 ವಿಷಯಗಳನ್ನ ನಾವು ಪದ್ಯದ ಪ್ರಾರಂಭದಲ್ಲಿ ಬರೀಬೇಕಾಗುತ್ತೆ. ಆನ್ಸರ್ ನಲ್ಲಿ ನೆಲದ ಕರುಣೆಯ ದನಿ ಎಂಬ ಪದ್ಯವನ್ನು ಬರೆದವರು ವೀರಣ್ಣ ಮಡಿವಾಳರ್. ಸೊ ಬರೆದಂತ ಕವಿ ಯಾರು, ಅವರ ಹೆಸರನ್ನ ಪರಿಚಯ ಮಾಡ್ತೀವಿ. ಪದ್ಯದ ಹೆಸರು ನೆಲದ ಕರುಣೆಯ ದನಿ, ಬರೆದವರು ವೀರಣ್ಣ ಮಡಿವಾಳರ್. ಮಾನವೀಯತೆ, ಪರಿಸರ ಸಂರಕ್ಷಣೆ ಹಾಗೂ ಸಹಬಾಳ್ವೆ ಈ ಪದ್ಯ ತಿಳಿಸುತ್ತದೆ. ಅಂದ್ರೆ ಇದರ ವಿಷಯ ವಸ್ತು ಏನಂದ್ರೆ ಮಾನವೀಯತೆ, ಪರಿಸರದ ಸಂರಕ್ಷಣೆ ಹಾಗೂ ಸಹಬಾಳ್ವೆ. ಈ 3 ವಿಷಯಗಳನ್ನ ಈ ಪದ್ಯ ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ವೀರಣ್ಣ ಮಡಿವಾಳ್ ಅವರು ಒಬ್ಬ ಮತಿಹೀನನಿಗೆ ಆಗುವ ಕಷ್ಟಗಳನ್ನು ಕಂಡು ಮರುಗುತ್ತಾರೆ. ಕಲ್ಲು ಬೀಸುತ್ತಿರುವ ಜನರಿಂದ ಅವನನ್ನು ರಕ್ಷಿಸಿ ತಾವು ಅವನನ್ನು ಅಪ್ಪಿಕೊಂಡಾಗ ಆ ಕಲ್ಲುಗಳು ಅವರಿಗೆ ಗಾಯ ಮಾಡುತ್ತವೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಕಷ್ಟದಿಂದ ಪಾರು ಮಾಡಲು ಹೋದ ವ್ಯಕ್ತಿಗೆ ಕೂಡ ನೋವು ಅನುಭವಿಸಬೇಕಾಗುತ್ತದೆ ಎಂಬುದು ಇದರ ಅರ್ಥ. ಸೊ ಲೇಖಕರು ಪ್ರಾರಂಭದಲ್ಲಿ ಮಾನವೀಯತೆ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಸೊ ಮಾನವೀಯತೆ, ಇಲ್ಲೊಂದು ಉದಾಹರಣೆಯನ್ನು ತಗೊಂಡಿದ್ದಾರೆ ಅವರು. ಒಬ್ಬ ಬುದ್ಧಿಮಾಂದ್ಯ ಹುಚ್ಚನಿರುವಂತ ವ್ಯಕ್ತಿಗೆ ಜನರು ಕಲ್ಲು ಎಸೆತಿರುವಾಗ ಕವಿ ಆ ನೋವನ್ನ ನೋಡ್ಲಾರ್ದನೆ ಆ ಕರುಣೆಯಿಂದ ಆತನನ್ನು ಹೋಗಿ ತಬ್ಕೋತಾರೆ. ಆ ಜನರು ಎಸೆಯುವಂತ ಕಲ್ಲುಗಳು ಆ ಲೇಖಕರಿಗೆ ಬೀಳುತ್ತೆ, ಅದರಿಂದ ನೋವಾಗುತ್ತೆ. ಇದರ ಮರ್ಮ ಏನಂದ್ರೆ, ಯಾವ್ದಾದ್ರೂ ವ್ಯಕ್ತಿ ಒಬ್ಬ ಕಷ್ಟದಲ್ಲಿದ್ರೆ ಅವನನ್ನ ಮಾನವೀಯತೆ ಇರೋರು, ಕರುಣೆ ಇರೋರು ಕಾಪಾಡೋದಕ್ಕೋಸ್ಕರ, ರಕ್ಷಿಸೋದಕ್ಕೋಸ್ಕರ, ಸಹಾಯ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ಆ ವ್ಯಕ್ತಿಗಳಿಗೂ ನೋವು ಮಾಡ್ತಾರೆ. ಸಹಾಯ ಮಾಡೋದಕ್ಕೆ ಬಂದಂತ ವ್ಯಕ್ತಿಗೂ ಜನ ತೊಂದರೆ ಕೊಡ್ತಾರೆ ಅನ್ನೋ ಮರ್ಮವನ್ನ ಈ ಉದಾಹರಣೆ ಮೂಲಕ ನಮ್ಗೆ ತಿಳಿಸಿದ್ದಾರೆ. ಯಾರೋ ಹಚ್ಚಿರೋ ಕಿಚ್ಚಿಗೆ ಯಾರದೋ ಮನಿ ಹತ್ತಿ ಉರಿಯುತ್ತಿದೆ. ಮರುಭೂಮಿಯಲ್ಲಿ ಮಳೆ ನೀರನ್ನು ಹುಡುಕುತ್ತಾರೆ, ಸಮುದ್ರ ನೀರನ್ನು ಕುಡಿಯುತ್ತಾರೆ. ಕುಡಿಯುವ ಸಿಹಿ ನೀರಿಗೆ ವಿಷ ಬೆರೆಸಿದಾಗ ಹೇಗೆ ಬದುಕಬೇಕೆಂದು ಪ್ರಶ್ನಿಸುತ್ತಾರೆ. ಈಗ ಸಹಬಾಳ್ವೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಜನ ಯಾವ ರೀತಿ ಜಗಳ ಆಡ್ತಾರೆ. ಯಾರೋ ಹಚ್ಚಿದ ಕಿಚ್ಚಿಗೆ ಯಾರದೋ ಮನೆ ಹತ್ತಿ ಉರಿಯುತ್ತದೆ. ಅಂದ್ರೆ ಜಾತಿ ಹೆಸರಿನಲ್ಲಿ ರಾಜಕೀಯ ವ್ಯಕ್ತಿಗಳು ಬೆಂಕಿ ಹಚ್ತಾರೆ, ಅದಕ್ಕೆ ಯಾರದೋ ಮಕ್ಕಳು ಸಾಯ್ತಾರೆ. ಮರುಭೂಮಿಯಲ್ಲಿ ಮಳೆ ನೀರನ್ನು ಹುಡುಕುತ್ತಾರೆ. ಇದ್ದಂತ ಜನರನ್ನ, ಇದ್ದಂತ ಸವಲತ್ತುಗಳನ್ನ ಬಳಸಲಾರದನೆ ಇಲ್ಲದಕ್ಕಾಗಿ ಪ್ರಯತ್ನ ಮಾಡ್ತಾರೆ, ಇಲ್ಲದನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕುಡಿಯುವ ಸಿಹಿ ನೀರಿಗೆ ವಿಷ ಬೆರೆಸಿದಾಗ ಹೇಗೆ ಬದುಕಬೇಕೆಂದು ಪ್ರಶ್ನೆ ಮಾಡುತ್ತಾರೆ. ಸೊ ಇರುವಂತ ಸವಲತ್ತುಗಳನ್ನ ಹಾಳು ಮಾಡಿದ್ರೆ, ಇರುವಂತ ಸಾರ್ವಜನಿಕ ಸ್ವತ್ತುಗಳನ್ನ ನಾವು ನಾಶ ಮಾಡಿದ್ರೆ ಹೇಗ್ ಬದುಕಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಹಂಬಲಿಸುತ್ತಿದೆ. ಗುಬ್ಬಿ ಮರಿಗಳು ಗೋಳಾಡುತ್ತಾ ಗುಬ್ಬಿ ಮರಿಯ ತಾಯಿ ಆಹಾರ ತರಲು ಹೋಗಿದೆ. ಹುಟ್ಟಿದ ಸೂರ್ಯ ಮುಳುಗಿದರೂ ಇನ್ನೂ ಬಂದಿಲ್ಲ. ನನ್ನ ತಾಯಿ ಎಲ್ಲಿ ಎಂದು ಗುಬ್ಬಚ್ಚಿ ಮರಿ ಹಂಬಲಿಸುತ್ತಿದೆ. ಸೊ ಇದರ ಅರ್ಥ ಏನಂದ್ರೆ, ಇಲ್ಲಿ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಹಂಬಲಿಸುತ್ತಿವೆ ಅಂದ್ರೆ ಜನ ಬಡತನದಲ್ಲಿ ಸಮಸ್ಯೆನ ಎದುರಿಸುತ್ತಿದ್ದಾರೆ, ಬಡತನದ ಹಸಿವಿನಿಂದ ನೊಂದಿದ್ದಾರೆ ಜನರು. ಗುಬ್ಬಿ ಮರಿಯ ತಾಯಿ ಆಹಾರ ತರಲು ಹೋಗಿದೆ. ಹುಟ್ಟಿದ ಸೂರ್ಯ ಮುಳುಗಿದರೂ ಬಂದಿಲ್ಲ. ನನ್ನ ತಾಯಿ ಎಲ್ಲಿ ಎಂದು ಗುಬ್ಬಚ್ಚಿ ಮರಿ ಹಂಬಲಿಸುತ್ತಿದೆ. ಇದರ ಅರ್ಥ, ಈ ಬಡತನದಿಂದ ಬೆಂದು ಜನ ದುಡಿಯೋದಕ್ಕೋಸ್ಕರ ದೂರದ ಊರುಗಳಿಗೆ ಗುಳೆ ಹೋಗುತ್ತಾರೆ. ಸೊ ಆಗ ಆತನ ಫ್ಯಾಮಿಲಿಯಲ್ಲಿ ಇರುವಂತಹ ಜನರು ಏನಿರುತ್ತೆ ಆತನಿಗಾಗಿ ಪರಿತಪಿಸ್ತಾರೆ, ಹಂಬಲಿಸ್ತಾರೆ, ಇನ್ನೂ ಬಂದಿಲ್ಲ ಅನ್ನೋ ಒಂದು ವಿಷಯದಿಂದಾಗಿ. ಪರಿಸರವನ್ನು ಮನುಷ್ಯ ಹಾಳು ಮಾಡಿದ್ದಾನೆ. ಕಾಡನ್ನು ಕತ್ತರಿಸಿ ಟಾರು ರೋಡು ನಿರ್ಮಿಸಿದ್ದಾನೆ. ಅದರ ಮೇಲೆ ಹಸಿರು ಬೆನ್ನಿನ ಕಪ್ಪೆ, ಸಣ್ಣ ಹೊಟ್ಟೆ ಇರುವೆ, ಮರಿ ತೊರೆದ ಗುಬ್ಬಚ್ಚಿ, ಕಪ್ಪು ಹಾಳೆ ಬಣ್ಣದ ಚಿತ್ರವಾಗಿದೆ. ಸೊ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಸಿಟಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ಏನ್ ಕತ್ತರಿಸೋದ್ರ ಮೂಲಕ, ಕಾಡುಗಳನ್ನ, ಮರಗಳನ್ನ ಕತ್ತರಿಸೋದ್ರ ಮೂಲಕ ಸಿಟಿಗಳನ್ನ, ನಗರಗಳನ್ನ ನಿರ್ಮಿಸ್ತಿದ್ದಾನೆ. ಸೊ ರೋಡ್ಗಳನ್ನ ನಿರ್ಮಿಸ್ತಿದ್ದಾನೆ. ಈ ರೋಡ್ಗಳ ನಿರ್ಮಾಣ ಆದಾಗ ಏನಾಗ್ತಾ ಇದೆ, ಇಲ್ಲಿ ಹಸಿರು ಬೆನ್ನಿನ ಕಪ್ಪೆ ಅಂದ್ರೆ ಹೆಸರಿಗೆ ಕಾಡುಗಳನ್ನ, ಮರಗಳನ್ನ ಅರಣ್ಯನಾಶ, ಪರಿಸರ ಮಾಲಿನ್ಯ ಮಾಡೋದು, ಹೆಸರಿಗೆ ಒಂದು 4 ಗಿಡಗಳನ್ನ ನೆಡೋದು, ನೆಟ್ಟು ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋದು. ಸಣ್ಣ ಹೊಟ್ಟೆ ಇರುವೆ ಅಂದ್ರೆ ಅನಾರೋಗ್ಯದಿಂದ ಕೂಡಿದಂತವರು, ಬಡತನದಲ್ಲಿರುವಂತಹ ವ್ಯಕ್ತಿಗಳು. ಮರಿ ತೊರೆದ ಗುಬ್ಬಚ್ಚಿ ಅಂದ್ರೆ ತನ್ನ ಸಂಸಾರವನ್ನು ಎಲ್ಲವನ್ನ ಬಿಟ್ಟು ದುಡಿಲಿಕ್ಕೆ ಬಂದಂತ ವ್ಯಕ್ತಿ. ಕಪ್ಪು ಹಾಳೆ ಬಣ್ಣದ ಚಿತ್ರವಾಗಿದೆ. ಈ ಸಿಟಿಯ ಲೈಫ್ ನಲ್ಲಿ ಸಿಕ್ಕಾಕೊಂಡು ಅವರ ಜೀವನ ಅಸ್ತವ್ಯಸ್ತ ಆಗಿದೆ ಅನ್ನೋ ಅರ್ಥವನ್ನು ತಿಳಿಸುತ್ತೆ. ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಪರಿಸರವನ್ನು ತನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾರೆ. ಮನುಷ್ಯ ತನಗೆ ಪರಿಸರದ ಬಗ್ಗೆ ಕಾಳಜಿ ಇಲ್ಲ, ತನಗೆ ಹೇಗ್ ಬೇಕೋ ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೇಗಾಗಿದೆ ಈಗಿನ ಪರಿಸರ, ನೆತ್ತಿಯನ್ನು ಎತ್ತಿ ಮುಗಿಲು ನೋಡಿದರೆ ಅಂದ್ರೆ ಆಕಾಶದ ಕಡೆ ನಾವು ಮೇಲ್ ನೋಡಿದ್ರೆ
ಅರ್ಧ ಕಪ್ಪು ಅರ್ಧ ಹಸಿರು ಅಂದ್ರೆ ಅರ್ಧ ನಿಸರ್ಗ ಇದೆ, ಅರ್ಧ ನಿಸರ್ಗ ಹಾಳಾಗಿದೆ. ಅಂದ್ರೆ ಇದರ ಅರ್ಥ ನಗರದ ಪ್ರದೇಶದ ವಿದ್ಯಾವಂತರು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ, ಹಳ್ಳಿ ಒಳಗಿರುವಂತಹ ಜನ, ಹಳ್ಳಿಯಿಂದ ಇರೋ ಜನ ಪರಿಸರವನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಓಣಿಯಲ್ಲಿ ಎದ್ದು ನಿಲ್ಲದಂತೆ ನಾಯಿ ಮಲಗಿದೆ ಅಂದ್ರೆ ಅದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ ಅವುಗಳಿಗೆ ಸಿಗುವಂತ ಆಹಾರ ಸಿಗ್ತಾ ಇಲ್ಲ. ಇದರಿಂದಾಗಿ ಪ್ರಾಣಿಗಳು ಕಷ್ಟ ಅನುಭವಿಸ್ತಾ ಇದೆ. ಆ ನಾಯಿಗೆ ಎದ್ದು ನಿಲ್ಲೋದಕ್ಕೂ ಶಕ್ತಿ ಇಲ್ಲ. ಆ ರೀತಿಯಾಗಿ ಅದರ ಪರಿಸ್ಥಿತಿ ಆಗಿದೆ. ಮಲಗಿದ ಹಕ್ಕಿಗಳು ಹಾರುವುದನ್ನು ಬಿಟ್ಟು ನೆಲದ ಮೇಲೆ ಬಿದ್ದಿವೆ. ಸೊ ಹಾರಾಡಬೇಕಾಗಿರುವಂತಹ, ಆಕಾಶದಲ್ಲಿ ಹಾರಬೇಕಾಗಿರುವಂತಹ ಹಕ್ಕಿಗಳು ನಾವು ತಂದಂತ ಹೊಸ ತಂತ್ರಜ್ಞಾನದಿಂದಾಗಿ ಅವುಗಳ ಆರೋಗ್ಯಕ್ಕೆ ಹಾನಿಯಾಗಿ ಅವುಗಳು ತಾವು ಹಾರಾಡುವ ಶಕ್ತಿಯನ್ನೇ ಕಳೆದುಕೊಂಡಿವೆ. ಹಸಿವಿನಿಂದ ನಾಯಿಗಳು ಅಳುತ್ತಿವೆ. ಪಕ್ಷಿಗಳಿಗೆ ಕಾಳು ಹಾಕುವ ಅಜ್ಜ ಮಲಗಿದ್ದಾನೆ. ರೊಟ್ಟಿ ನೀಡುವ ಹುಡುಗ ಹಸಿದಿದ್ದಾನೆ. ಹಸಿವಿನಿಂದ ನಾಯಿಗಳು ಅಳ್ತಾ ಇವೆ. ಪಕ್ಷಿಗಳಿಗೆ ಕಾಳು ಹಾಕುವ ಅಜ್ಜ ಮಲಗಿದ್ದಾನೆ. ಅಂದ್ರೆ ಪರಿಸರದ ರಕ್ಷಣೆ ಮಾಡುವಂತ ವ್ಯಕ್ತಿಗಳು ಏನಿದ್ರು ಹಳೆ ಕಾಲದ ಜನ, ಅವರಿಗೆ ಮೈಯಲ್ಲಿ ಈಗ ಶಕ್ತಿ ಇಲ್ಲ. ಪರಿಸರ ಸಂರಕ್ಷಣೆ ಜವಾಬ್ದಾರಿ ಈಗಿನ ಯುವಕರ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಪ್ರಾಣಿಗಳಿಗೆ ರೊಟ್ಟಿ ಹಾಕುವ ಹುಡುಗನಿಗೆ ಹಸಿದಿದ್ದಾನೆ. ಅದರ ಅರ್ಥ ಯಾರ ಕೈಯಲ್ಲಿ ಪರಿಸರನ ಸಂರಕ್ಷಣೆ ಮಾಡೋ ಶಕ್ತಿ ಇತ್ತು, ಅವರ ಶಕ್ತಿಗೆ ಕುಂದು ಹೋಗಿದೆ. ಅವರು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ನವಿಲು ಮೌನದ ಮಾತು ಕಲಿಯುತ್ತಿದೆ. ಸಹಾಯ ಮಾಡುವವರೇ ಕಷ್ಟದಲ್ಲಿದ್ದಾಗ ಬೇರೆಯವರು ಸಹಾಯ ಮಾಡುವವರು ಯಾರು? ಸೊ ನವಿಲು ನರ್ತನೆ ಮಾಡಬೇಕಾದ ನವಿಲು ಕೂಡ ಶಾಂತವಾಗಿದೆ. ಸಹಾಯ ಮಾಡಬೇಕಾದವರು ಮೂಲೆ ಸೇರಿದ್ದಾರೆ. ಸೊ ಹೀಗಿರುವಾಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಲೇಖಕರು ಪ್ರಶ್ನೆ ಮಾಡ್ತಾರೆ. ಇದರ ಅರ್ಥ ಈ ರಾಜಕೀಯ ವ್ಯಕ್ತಿಗಳು ಅಥವಾ ಅಧಿಕಾರಿಗಳೇನಿದ್ದಾರೆ ಇವರು ನಿಜವಾಗ್ಲೂ ಮಾಡಬೇಕಾದಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಿರುವಾಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಪಂಜಿನ ಉರಿ ಮೈಯೆಲ್ಲ ಬೆಂಕಿಯಾಗಿದೆ. ಚಂಡಮಾರುತಗಳು ಎದ್ದು ಭೂಮಿಯ ಮೇಲಿನ ಪ್ರತಿ ಹನಿಯನ್ನು ಪ್ರಶ್ನಿಸುತ್ತಿದೆ. ಅದು ಸಾಗರವಲ್ಲ, ಅದು ನಮ್ಮ ಬೆವರಿನ ಕಣ್ಣೀರು ಎಂದು ಹೇಳುತ್ತಿವೆ. ಸೊ ಕೈಯಲ್ಲಿ ಹಿಡಿಯುವಂತ ಪಂಜ್ ಏನಿದೆ ಅದು ಪಂಜಾಗಿ ಉರಿತಾ ಇಲ್ಲ, ಪೂರ್ತಿಯಾಗಿ ಉರಿತಾ ಇದೆ. ಅದರ ಅರ್ಥ ಭೂಮಿ ಮೇಲೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಶಾಖ ಬರ್ತಾ ಇಲ್ಲ, ಬದಲಾಗಿ ಇಡೀ ಭೂಮಿ ವಾತಾವರಣದಿಂದ ಅನಾನುಕೂಲತೆಯನ್ನು ಅನುಭವಿಸ್ತಾ ಇದೆ. ಹೆಚ್ಚಾದ ಬಿಸಿಲು, ಹೆಚ್ಚಾದ ಮಳೆ ಇವುಗಳನ್ನ ಅನುಭವಿಸ್ತಾ ಇದೆ. ಚಂಡಮಾರುತಗಳು ನೀವು ಸೃಷ್ಟಿ ಮಾಡ್ತಾ ಇರೋ ಅದರಿಂದ ಆಗ್ತಿದ್ದಂತ ಕಡಲುಗಳ ಸಾಗರಗಳು ಉಕ್ಕಿ ಸುನಾಮಿಯಾಗಿ ಹರಿದು ಬಂದು ಜನಜೀವನವನ್ನ ಹಾಳು ಮಾಡ್ತಾ ಇದೆ. ರಸ್ತೆಗಳ ಅಗಲೀಕರಣಕ್ಕೆ ಹಾಡು ಹಗಲೇ ಪಕ್ಷಿಗಳ ಕನಸಿನ ಮರಗಳು ಬಲಿಯಾಗುತ್ತಿವೆ. ಜಾಲಿಕಾಯಿ ಬಡಿದು ಆಡಿನ ಬಾಯಿಗೆ ಕೊಡುವಾಗ ಅಂಗಾಲಿಗೆ ಮುಳ್ಳು ಚುಚ್ಚುತ್ತಿದೆ. ನಾಡಿನ ಬಗ್ಗೆ ಧ್ವನಿ ಎತ್ತಿ ಅದರಲ್ಲಿ ನಾನು ಇದೀನಿ ಎಂದು ತಮಟೆ ಸಾರುವುದು ಈಗ ಕಿವಿ ಕೇಳದ ಕೋಣಗಳಾಗಿವೆ. ನದಿಯ ಶಬ್ದವಿಲ್ಲ, ಕಡಲಿನ ಆರ್ಭಟವಿಲ್ಲ, ನಿಮ್ಮೊಂದಿಗೆ ನಾನು ಇದ್ದೇನೆ ಎಂದು ಹೇಳಲು ಯಾರೂ ಇಲ್ಲ. ಯಾವ ರೀತಿ ನಾವು ರಸ್ತೆ ಹೆಸರಿನಲ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನ ಹಾಳು ಮಾಡ್ತಾ ಇದ್ದೀವಿ. ಸೊ ಮರಗಳನ್ನ ಕಡಿತಾ ಇದ್ದೀವಿ, ಪಕ್ಷಿಗಳನ್ನ ಹಾಳು ಮಾಡ್ತಾ ಇದ್ದೀವಿ, ಅರಣ್ಯ ಸಂಪತ್ತನ್ನ ಹಾಳು ಮಾಡ್ತಾ ಇದ್ದೀವಿ, ವನ್ಯ ಜೀವವನ್ನ ನಾಶ ಮಾಡ್ತಾ ಇದ್ದೀವಿ. ಸೊ ಇದರಿಂದಾಗಿ ನಮಗೆ ಮುಂದೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಉಪಸಂಹಾರ. ಈ ಪದ್ಯದಿಂದ ನಾವು ಏನ್ ತಿಳ್ಕೊಂಡು ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ವೀರಣ್ಣ ಮಡಿವಾಳ ಅವರು ನಾಡಿನ ಬಗ್ಗೆ ಹಾಗೂ ಭೂಮಿಯಲ್ಲಿ ಜೀವಿಸುವ ಪ್ರತಿಯೊಂದು ಪ್ರಾಣಿ ಪಕ್ಷಿಯೇ ಬದುಕುವ ಸಮಾನ ಹಕ್ಕು ಇದೆ ಎಂಬುದನ್ನು ಈ ಪದ್ಯದ ಮೂಲಕ ನಮಗೆ ತಿಳಿಸುತ್ತಾರೆ. ಮನುಷ್ಯರಿಗೆ ಈ ಭೂಮಿ ಮೇಲೆ ಎಷ್ಟು ಅಧಿಕಾರ ಇದೆ, ಎಷ್ಟು ಹಕ್ಕು ಇದೆ ಬದುಕೋದಕ್ಕೋಸ್ಕರ, ಹಾಗೇನೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಿಗಳಿಗೆ ಬದುಕುವ ಹಕ್ಕಿದೆ ಅನ್ನೋದನ್ನ ಈ ಪದ್ಯ ನಮಗೆ ತಿಳಿಸುತ್ತೆ. ಯಾವ ರೀತಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದರಿಂದ ನಾವು ಏನ್ ಅನುಭವಿಸ್ತಾ ಇದೀವಿ ಅನ್ನೋದನ್ನು ಕೂಡ ನಮಗೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ. ಧನ್ಯವಾದಗಳು. ಆಗೈತೆ